ಅಯ್ಯಯ್ಯೋ, ಪ್ರಸಾದ್ ಅಣ್ಣ ನೋಡ್ಬಿಟ್ರು. ಈಗ ನಾನೇನಾದರೂ ಇಲ್ಲಿದ್ದೀನಿ ಅಂತ ಅಜ್ಜಿ ತಾತಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾನು ನೋಡಿದ್ದು ಲಕ್ಷ್ಮವ್ವನ್ನ ಇಲ್ಲ ಬೇರೆದವ್ರು ನೋಡಿನ್ಯಾ? ಇಲ್ಲ ಅವ್ರನ್ನ ನೋಡೀನಿ. ಅವ್ರು ನೋಡಿದ ಮೇಲೆ ಅವ್ರು ಇಲ್ಲೇ ಇರಬೇಕಿತ್ತಲ್ಲ. ಕಾಲೇಜ್ ಬಿಟ್ಟು ಬಂದು ಅವ್ರು ಇಲ್ಲೇನು ಮಾಡ್ತಾರೆ? ಇಲ್ಲೋ ನನಗೆ ಭ್ರಮೆ ಇರಬೇಕು. ಅವರಲ್ಲ. ಮೇಡಮ್, ಹೇಳಿ ಮೇಡಮ್, ಏನು ಬೇಕಿತ್ತು? ಮಾರ್ಚ್ 2 ಡೇಟ್ದು CCTV ಫುಟೇಜ್ ಬೇಕಾಗಿತ್ತು. ನೋಡಿ ಮೇಡಮ್, ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಹಾಗೂ ಬೇಕಿದ್ರೆ ನೀವು ಹಾಸ್ಪಿಟಲ್ ಅಥಾರಿಟೀಸ್ನ ಪರ್ಮಿಷನ್ ಕೇಳಬೇಕಾಗುತ್ತೆ. ನೋಡಿ, ನಾನು ಅಲ್ಲಿಗೆಲ್ಲ ಹೋಗೋ ಅವಶ್ಯಕತೆ ಏನಿಲ್ಲ. ಅವತ್ತಿನ ದಿನ ನಮ್ಮ ತಾತ ಧರ್ಮರಾಜ್ ಅವರು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರ ಮೇಲೆ ಕೊಲೆ ಪ್ರಯತ್ನ ಕೂಡ ನಡೆದಿದೆ. ಆದರೆ ನೀವು ಯಾರೂ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಆಗ ನೀವು ಮಾಡದಿರೋ ಕೆಲಸನ ನಾನು ಇವಾಗ ಮಾಡಬೇಕಾಗತ್ತೆ. ಇರಿ, ಪೊಲೀಸ್ ಅವರಿಗೆ ಇವಾಗಲೇ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಅವರೇ ಬಂದು ವಿಚಾರಿಸಿ ನನಗೇನು ಬೇಕೋ ಎಲ್ಲದನ್ನು ಕೊಡ್ತಾರೆ. ಹಾಗೆಲ್ಲ ಮಾಡಬೇಡಿ ಮೇಡಮ್. ಪೊಲೀಸ್ ಅವರು ಹಾಸ್ಪಿಟಲಿಗೆ ಬಂದರೆ ಹಾಸ್ಪಿಟಲ್ ರೆಪ್ಯುಟೇಷನ್ನೇ ಹಾಳಾಗುತ್ತೆ. ಅದು ಅಲ್ಲದೆ ಧರ್ಮರಾಜ್ ಅವರು ನಮಗೆಲ್ಲರಿಗೂ ಗೊತ್ತು. ಅವ್ರ ವಿಷಯಕ್ಕೆ ಪೊಲೀಸ್ ಬಂದರೆ ದೊಡ್ಡ ಕೇಸೇ ಆಗುತ್ತೆ. ಹಾಗಿದ್ರೆ ಫುಟೇಜ್ ಕೊಡಿ. ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ಮೇಡಮ್. ಫಸ್ಟ್ ನಾವು ಚೆಕ್ ಮಾಡಬೇಕು. ನಿಮ್ಮ ಹೆಸರು, ಅಡ್ರೆಸ್ ಕೊಟ್ಬಿಟ್ಟು ಹೋಗಿ ನಾವು ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಖಂಡಿತ ಕಳಿಸ್ತೀರಾ ಅಲ್ವಾ? ನೀವು ಇಷ್ಟೊಂದೆಲ್ಲ ಕೇಳ್ಕೊತಿದ್ದೀರಾ ಅಂದರೆ ಖಂಡಿತ ಕಳಿಸ್ತೀವಿ ಮ್ಯಾಮ್. ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ನ ಬರ್ದಿವಿ. ಯಾವಾಗ ಸಿಗ್ಬೋದು? ಇವತ್ತೇ ಕಳಿಸ್ತೀವಿ. ಏನಿದು, ಲಕ್ಷ್ಮಿ ಇಷ್ಟೊತ್ತಾದರೂ ಬಂದಿಲ್ಲ? ನನ್ನನ್ನು ಕಳಿಸಿ ಕಾಲೇಜ್ಗೇನಾದರೂ ಚಕ್ಕರ್ ಹಾಕ್ಬಿಟ್ಲಾ? ಇಲ್ಲ, ಅವಳು ಓದಿನ ವಿಷಯದಲ್ಲಿ ಹಾಗೆಲ್ಲ ಮಾಡಲ್ಲ. ಏನೋ ಅದು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಇನ್ನೂ ನೆನ್ನೆ ಆಗಿರೋದು ನಾನು ನೆನ್ಪು ಮಾಡ್ಕೊಳ್ತಿದ್ಯಾ? ನಿನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅನ್ನೋ ಜಾಯಮಾನ ನಂದು. ಆದ್ರೂ ಎಲ್ಲ ಇವತ್ತು ಲಕ್ಷ್ಮಿ ಕಾಣಿಸ್ತಾನೆ ಇಲ್ಲ. ಏನಿವತ್ತು ಕಾಲೇಜಿಗೆ ಬರ್ತಾಳೋ ಇಲ್ವೋ? ಏನೋ ಅಪ್ಪ ಗೊತ್ತಿಲ್ಲ. ಬರ್ತೀನಿ ಅಂತ ಹೊರಟಿದ್ಲು, ಆದ್ರೆ ಇನ್ನೂ ಎಲ್ಲೋ ಪತ್ತೆ ಇಲ್ಲ. ಇವತ್ತು ಬಂದಿದ್ರೆ ಚೆನ್ನಾಗಿ ಆಟ ಆಡ್ಸೋಣ ಅನ್ಕೊಂಡಿದ್ದೆ, ಆದ್ರೆ ಎಲ್ಲೋ ಮಿಸ್ ಆಗಿದ್ದಾಳೆ. ಇನ್ನೂ ಟೈಮ್ ಇದೆಯಲ್ಲ, ಬರ್ತಾಳೆ ಬಿಡೋ. ಏನು ಅದಿ, ಯಾರ ಬಗ್ಗೆನೋ ಮಾತಾಡ್ತಿರೋ ಹಾಗಿದೆ? ಇನ್ಯಾರ ಬಗ್ಗೆ ಶಮಿ? ಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಇದ್ವಿ. ನನ್ ಮುಂದೆ ಅವಳ ಬಗ್ಗೆ ಮಾತಾಡಿದ್ರೆ ನನಗಾಗಲ್ಲ ಅಂತ ನಿಂಗೆ ಗೊತ್ತಲ್ವಾ? ನಿನ್ನೆ ಅವಳು ನಡ್ಕೊಂಡಿರೋದಕ್ಕೆ ಅವಳಿಗೆ 4 ಬಾರಿಸ್ಬೇಕು ಅನ್ಸಿದೆ. ಕಮಾನ್ ಶಮಿ, ಅದು ಒನ್ ಡೇ ಮ್ಯಾಚ್ ಅಷ್ಟೇ. ನಾನೇ ಬೇಜಾರು ಮಾಡ್ಕೊಂಡಿಲ್ಲ, ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಸುಳ್ಳು ಹೇಳ್ಬೇಡ ಅದಿ. ನಿನ್ನೆ ಅವಳು ನಡ್ಕೊಂಡಿರೋದಕ್ಕೆ ನಿನ್ಗೆ ಎಷ್ಟು ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಆ ಕೋಪದಲ್ಲೇ ಅಲ್ವಾ ನೀನ್ ಇಲ್ಲಿಂದ ಹೊರಟೋಗಿದ್ದು? ಇಟ್ಸ್ ಓಕೆ ಶಮಿ, ಚಾಲೆಂಜ್ ಅಂದ್ಮೇಲೆ ಇದೆಲ್ಲ ಇದ್ದಿದೆ ಅಲ್ವಾ, ಚಿಲ್ ಮಾಡೋ. ನಿನ್ನ ಹಾಗೆ ನಡ್ಸ್ಕೋತಿದ್ರೆ ನಾನು ಹೇಗ್ ಚಿಲ್ಲಾಗಿರೋದಕ್ಕಾಗುತ್ತೆ ಅದಿ? ಇವಾಗ ಬರ್ಲಿ ಕಾಲೇಜಿಗೆ ಅವಳು, ಸರಿಯಾಗಿ ವಿಚಾರಿಸ್ಕೋತೀನಿ. ನಾನು ಬೇಡ ಅಂತಿದ್ದೀನಲ್ವಾ, ಸುಮ್ಮನೆ ಅವಳ ಜೊತೆ ಯಾಕೆ ಕಿರಿಕ್ ಮಾಡ್ಕೋತೀಯಾ? ಬ್ರೆಡ್ ತಿನ್ನೋ ಕೈಗೂ ರೊಟ್ಟಿ ತಟ್ಟೋ ಕೈಗೂ ಡಿಫ್ರೆನ್ಸ್ ಇರಲ್ವಾ? ಅಂದ್ರೆ ಅವಳಿಗೆ ನನ್ನ ಕೈಲಿ ಏನೋ ಮಾಡೋದಕ್ಕಾಗಲ್ಲ ಅಂತನಾ? ಅವಳ ಶಕ್ತಿಯಿಂದ ಮಾಡೋದನ್ನ ನಾನು ಯುಕ್ತಿಯಿಂದ ಮಾಡ್ತೀನಿ. ನಿನ್ ಬಗ್ಗೆ ನಂಗೆ ಗೊತ್ತಿಲ್ವಾ? ಆ ವಿಷಯ ಬಿಡು. ನೀನೇನು ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿದ್ದ? ಏನಿಲ್ಲ ಬಿಡು.
ಇವಾಗ ಹೇಗೆ ಅನ್ನಿಸ್ತಾ ಇದೆ? ಈಗ ಸ್ವಲ್ಪ ಪರವಾಗಿಲ್ಲ ಸಂಜೀವ್ ಅವರೇ. ಅದಕ್ಕೆ ಹೇಳೋದು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ. ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂತಂದರೆ ಶಕ್ತಿ ಹೇಗೆ ಬರುತ್ತೆ? ಹಾಗಂತ ಎಷ್ಟು ಅಂತ ತಿನ್ನಕ್ಕಾಗತ್ತೆ? ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದಕ್ಕಿಂತ ಒಂಚೂರು ಜಾಸ್ತಿ ತಿನ್ನಬೇಕು. ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋ ಥರ ನನಗೂ ಪಾಠ ಮಾಡ್ತಾ ಇದ್ದೀರಾ? ಈಗ ನಾವು ಪಾಠ ಮಾಡಲಿಲ್ಲ ಅಂತಂದರೆ ಜೀವನ ಪಾಠ ಮಾಡುತ್ತೆ. ಅದಕ್ಕಿಂತ ಮುಂಚೆ ನಾವೇ ತಿಳ್ಕೊಂಬಿಡೋದು ಒಳ್ಳೇದಲ್ವಾ? ನೋಡಿ, ಆದರೂ ನೀವು ನನಗೋಸ್ಕರ ತುಂಬ ರಿಸ್ಕ್ ತಗೋತಿದ್ದೀರಾ. ಇದರಲ್ಲಿ ರಿಸ್ಕ್ ತಗೊಳ್ಳೋದೇನು ಬಂತು? ಈಗ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನೀವು ನನ್ನ ಹೀಗೆ ನೋಡ್ಕೊಂತಿದ್ರಿ ಅಲ್ವಾ? ಆದರೂ ನೀವು ಕಷ್ಟ ಮಾಡಿಕೊಂಡು ನನ್ನ ಕಷ್ಟ ದೂರ ಮಾಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ? ಇದನ್ನ ಯಾರಾದರೂ ಕಷ್ಟ ಅಂತ ಹೇಳ್ತಾರಾ? ಈಗ ಒಂದು ಮಗು ಊಟ ಮಾಡದೇ ಇದ್ದಾಗ ತಾಯಿ ಊರೆಲ್ಲ ಓಡಾಡಿಸ್ಕೊಂಡು ಊಟ ಮಾಡಿಸ್ತಾಳೆ. ತಾಯಿ ಅದನ್ನು ಕಷ್ಟ ಅಂತ ಹೇಳ್ತಾಳಾ? ಹಾಗೆ ನೀವು ಈಗ ಮಗು ಇದ್ದ ಹಾಗೆ ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಷ್ಟೇ. ಸಂಜೀವರ ನಂಗೆ ಸಾಕು. ಅಯ್ಯೋ, ಇನ್ನು 2 ಸ್ಪೂನ್ ತಿಂದೆಲ್ಲ ಆಲ್ರೆಡಿ ಸಾಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಿ. ನೋಡ್ರಿ ಒಳಗಡೆ ಹೇಗೆ ಸೇವೆ ನಡೀತಾ ಇದೆ ಅಂತ. ಶಾಲೆಗೆ ರಜೆ ಹಾಕಿ ಅವಳು ಸೇವೆ ಮಾಡ್ತಿದ್ದಾನೆ. ನಾವೇನು ಅವಳನ್ನು ತಿಂದ್ಬಿಡ್ತಿದ್ವಾ? ಹೌದು ಕಣೆ, ನೀನು ರಾಕ್ಷಸಿ ಅಲ್ವಾ, ಎಲ್ಲಿ ತಿಂದ್ಬಿಡ್ತೀಯೋ ಅಂತ ಭಯ ಅವನಿಗೆ. ಆಗಲೇ ಆ ಹುಡುಗಿ ಬೇಡ ಬೇಡ ಅಂದ್ರು ಕಷಾಯ ಕುಡಿಸಿದ್ ನೋಡಿದ ಮೇಲೆ ನೀನು ಯಾವ ರೀತಿ ಕಾಳಜಿ ಮಾಡ್ತೀಯ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವನೇ ಕಾಳಜಿ ಮಾಡ್ತಾ ಇದ್ದಾನೆ. ನೀವು ನೋಡಿ ಕಲೀರಿ. ನಾನು ಜ್ವರ ಬಂದು ನರಳಾಡ್ತಾ ಇದ್ರು ಒಂದಿನನೂ ಈ ರೀತಿ ಆರೈಕೆ ಮಾಡಲಿಲ್ಲ ನೀವು. ವಯಸ್ಸಲ್ಲಿ ಚಿಕ್ಕವನಾದ್ರೂ ಹೆಂಡತಿ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ. ಸರಿ ಕಣೆ, ಮುಂದೆ ನಿನಗೆ ಯಾವುದಾದ್ರೂ ದೊಡ್ಡ ರೋಗ ಬರುತ್ತಲ್ಲ, ಆವಾಗ ನಾನೇ ಗಂಜಿ ಕಷಾಯ ಮಾಡ್ಕೊಬಂದು ನೀನು ಬೇಡ ಬೇಡ ಅಂದ್ರೂ ಮೂಗು ಹಿಡಿದು ಕುಡಿಸ್ತೀನಿ. ಇದ್ಯಾಕೆ ಕಾಳಜಿ ಮಾಡ್ತೀನಿ ಅಂದ್ರೂ ಕೋಪ ಮಾಡ್ಕೋತಾ ಇದೀಯಾ? ಮತ್ತೇನ್ರಿ, ಹೆಂಡತಿ ಹತ್ರ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡೋಕ್ಕೂ ಬರೋದಿಲ್ವಲ್ಲ ನಿಮಗೆ? ಓ ಹೌದಲ್ವಾ? ಹೇಳಿ ಮಹಾರಾಣಿಯವರೇ, ಈ ಸೇವಕನಿಂದ ಏನು ಸೇವೆ ಆಗಬೇಕು ಅಂತ ಅಪ್ಪಣೆ ಮಾಡಿ. ನಿಮ್ಮ ಕೈಕಾಲನ್ನು ಒತ್ತದೆ, ಇಲ್ಲ ತಟ್ಟೆಗೆ ಅನ್ನ ಹಾಕಿ ತಂದು ನಿಮ್ಮ ಬಾಯಿಗೆ ಇಡಲೆ. ಹೇಳಿ, ನನ್ನಿಂದ ಏನು ಸೇವೆ ಆಗಬೇಕು? ನೀವೇನು ಮಾಡೋದು ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕು.